ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಇಡ್ಲಿಯಷ್ಟೇ ಸಾಫ್ಟ್ ಆಗಿರುವಂಥ ಕಡಬು ಮಾಡೋದು ಹೇಗೆ ಅಂತ ನೋಡೋಣ. ಈ ಕಡಬು ಮಾಡೋಕ್ಕೆ ನಮಗೆ ಉದ್ದು ಬೇಡ, ತುಂಬಾ ಸಾಫ್ಟ್ ಆಗಿರುತ್ತೆ, ಸೇಮ್ ಇಡ್ಲಿ ಥರನೇ ಇರುತ್ತೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಅಕ್ಕಿ ರವೆ, ಉಪ್ಪು, ಎಣ್ಣೆ ಹಾಗೆ ಜೀರಿಗೆ ಇಷ್ಟನ್ನು ನಾನು ತಗೊಂಡಿದ್ದೀನಿ. ಈಗ ನಾನು ನೀರನ್ನು ಕುದಿಯೋಕ್ಕಿಟ್ಟಿದ್ದೀನಿ. ನೀವು 3 ಕಪ್ಪಷ್ಟು ಅಕ್ಕಿ ರವೆನ ತಗೊಂಡ್ರೆ ಅದಕ್ಕೆ 5 ಕಪ್ಪಷ್ಟು ನೀರನ್ನು ಹಾಕಿ. ಈಗ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹಾಗೆ ಎಣ್ಣೆಯನ್ನು ಸ್ವಲ್ಪ ಹಾಕಿ, ಅದಕ್ಕೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡಿ. ನಾನಿಲ್ಲಿ ರವೆನ ತೊಳೆದು ಪಕ್ಕಕ್ಕೆ ಇಟ್ಕೊಂಡಿದ್ದೆ, ಅದರಿಂದ ತಗೊಳ್ತಾ ಇದ್ದೀನಿ. ನೀರು ಕುದೀತಾ ಇದೆ, ಇವಾಗ ಅದರಿಂದ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಿಧಾನಕ್ಕೆ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ, ಇವಾಗ ದಪ್ಪ ಆಗ್ತಾ ಇದೆ. ನಿಮಗೆ ಆಲ್ಮೋಸ್ಟ್ ಇದು ಹೇಗೆ ಬರುತ್ತೆ ಅಂದರೆ, ಉಪ್ಪಿಟ್ಟು ಮಾಡ್ತೀವಲ್ವ ಅದೇ ಹದಕ್ಕೆ ಬರುತ್ತೆ. ನೋಡಿ ಇವಾಗ ಗಟ್ಟಿ ಆಗ್ತಾ ಇದೆ. ತಳ ಹಿಡಿಬಹುದು, ನೋಡ್ಕೊಳ್ತಾ ಇರಿ ಸ್ವಲ್ಪ. ನೋಡಿ ಫ್ರೆಂಡ್ಸ್, ನೀವು ಹೇಗೆ ಇಡ್ಲಿ ಮಾಡ್ತೀರೋ ಅದೇ ಥರನೇ ಇದನ್ನು ಕೂಡ ಬೇಯಿಸಬೇಕು. ಇದರಿಂದ ಉಂಡೆ ಥರ ಮಾಡಿ ಕಟ್ಟಿ ಇಡ್ತಾ ಬನ್ನಿ. ಇದು ಯಾವ ಹದಕ್ಕೆ ಬರಬೇಕಂದ್ರೆ, ನೀವು ಉಂಡೆ ಕಟ್ತಾ ಇದು ನಿಮ್ಮ ಕೈಗೆ ಹಿಡಿಯಲ್ಲ. ನೋಡಿ, ಒಂದಾದ ಮೇಲೊಂದರಂತೆ ಇಡ್ತಾ ಬನ್ನಿ. ಈಗ ನಾನು ಮುಚ್ಚಳನ್ನು ಹಾಕ್ತಾ ಇದ್ದೀನಿ. ಕುಕ್ಕರ್ನ ವಿಷಲ್ನ ಹಾಕಕ್ಕೆ ಹೋಗಬೇಡಿ. ಒಂದು 10 ರಿಂದ 15 ನಿಮಿಷ ಬಿಡಿ. ನೋಡಿ, ಇವಾಗ ಬಿಸಿ ಬಿಸಿಯಾಗಿರುವಂತಹ ಕಡುಬು ರೆಡಿಯಾಗಿದೆ. ಉದ್ದನ್ನು ಹಾಕದೆ ಮಾಡಿರುವಂತಹ ಕಡುಬು ಕಾಫಿ ಜೊತೆ ಸವಿಯಲು ಸಿದ್ಧವಾಗಿದೆ. ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಾಫ್ಟಾಗಿ ಬರುತ್ತೆ. ಹೇಗೆ ಇಡ್ಲಿ ಇರುತ್ತೋ ಅದೇ ಥರನೇ ಇರುತ್ತೆ. ಇದಕ್ಕೋಸ್ಕರ ನೀವು ಹಿಂದಿನ ದಿನ ಉದ್ದನ್ನು ನೆನೆಸಿಟ್ಕೋಬೇಕು ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ತಟ್ಟನೆ ದಿಢೀರನೆ ಕಡುಬನ್ನು ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.